ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೇನಿ ರೀ. ಒಂದು ಸ್ವಲ್ಪ ಕಿರಾಣಿ ಸಂತೆ ಎಲ್ಲ ಖಾಲಿಗಿತ್ತು, ತೊಗೊಂಬಂದಾರ್ರಿ. ಅದನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೋತೇನೆ ರೀ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ, ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಸ್ವಲ್ಪ ಕಿರಾಣಿ ಸಂತೆ ಎಲ್ಲ ಖಾಲಿಗಿತ್ತು ರೀ. ಅಂದ್ರೆ ಸೋಪ್, ಆಮೇಲೆ ಎಣ್ಣೆ ನಾವು ಇದ್ರದ್ದು ಕುಷ್ಬೆ ಎಣ್ಣೆನ ಯೂಸ್ ಮಾಡಿರ್ತೇವೆ ರೀ. ಆಮೇಲೆ ಕರಿಯಾಕ ಅದು ದೀಪಕ್ಕೆ ಹಚ್ಚಾಕ ಪಾಕೆಟ್ ಎಣ್ಣೆ ತರಿಸಿರ್ತೇನೆ ರೀ. ಒಂದಿಷ್ಟು ತೊಗರಿ ಬೇಳೆ, ಉಪ್ಪು, ಬೆಲ್ಲ, ಜೀರಿಗೆ, ಆಮೇಲೆ ಇವ ಸೋಪ್, ಮೈಸೂರು ಸ್ಯಾಂಡಲ್, ಆಮೇಲೆ ಬಟ್ಟೆಗೆ ಹಚ್ಚು ಸೋಪ್ ಪೌಡ್ರ್, ಕೋಲ್ಗೇಟ್, ಆಮೇಲೆ ಇದು ರಿನ್ನಾಲ ಬಾಟ್ಲಿ, ವೈಟ್ ಅರ್ಬಿಗೆ ಹಾಕಕ್ಕಂತ ತರಿಸಿರ್ತೇನೆ ರೀ. ಇದನ್ನು ಏನಾದರೂ ಖಾಲಿ ಇದ್ರೆ ಹೋಗ್ತಾವೆ ಇದಕ್ಕೆ. ನಾವು ಜಾಸ್ತಿ ದಪ್ಪನ್ನು ಉಪ್ಪನ್ನು ಯೂಸ್ ಮಾಡ್ತೀವಿ ರೀ. ಇದು ಎದಕ್ಕಂದ್ರೆ ಯಾವುದು ನೀರು ಹಾಕದೆ ಅಡುಗೆ ಮಾಡ್ತಿರ್ತೇವಲ್ಲ, ಅದು ಕರಗಂಗಿಲ್ಲ ರೀ, ದಪ್ಪ ಹೊಳಕ್ಕೆ ಆಗ್ತದೆ ಅಂತೇಳಿ ಒಂದೊಂದು ಸ್ವಲ್ಪ ತರಿಸಿರ್ತೇನೆ ರೀ. ಜೀರಿಗೆ, ಆಮೇಲೆ ಸ್ವಲ್ಪ ವಟಾಣಿ, ಕಟಿ ಹುಚ್ಚು, ಅರಿಶಿನ ಮನ್ಯಾಗ ಮಾಡಿರ್ತಾರೆ ರೀ ಅಮ್ಮ. ಇದು ಖಾಲಿ ಆಗಿತ್ತು, ಅದಕ್ಕೆ ಒಂದು ಸ್ವಲ್ಪ ತರಿಸ್ಕೊಂಡಿನಿ. ನಾವು ಅರಿಶಿನ ಬೇರ್ನ ನೆನಿಟ್ಟು ಮನ್ಯಾಗ ಮಾಡಿರ್ತೀವಿ ರೀ. ಇದಿಷ್ಟು ಬೆಲ್ಲ, ಒಂದಿಷ್ಟು ಆರ್ಗ್ಯಾನಿಕ್ ಐತ್ರಿ ಬೆಲ್ಲ. ಇದು ಒಂದಿಷ್ಟು ತೊಗೊಂಬಂದಾರ, ಒಂದು 5 kg. ಇವನ್ನೆಲ್ಲ ಡಬ್ಬಿಗೆ ಹಾಕಿಟ್ಕೋತೇನೆ ರೀ. ಸೋಪ್ ಇಲ್ಲಿ ಸ್ಟೋರ್ ರೂಮ್ನಾಗ ಹೊಂದಿಸ್ತೇನೆ. ನಮ್ದು ಈವ್ನಿಂಗ್ ಡೇರಿ ಫಾರ್ಮ್ನ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ಈವ್ನಿಂಗ್ ಅಂದ್ರೆ 4 ಗಂಟೆ ಆಗೈತೆ ರೀ. ಇನ್ನೂ ಮಿಲ್ಕಿಂಗ್ ಟೈಮ್ ಆಗಿಲ್ಲ, ಇನ್ನೂ ಹಿಂಡು ಟೈಮ್ ಆಗಿಲ್ಲ. 4 ಗಂಟೆ ಆಗಿತ್ತು. ನೀರು ಕುಡಿಸಿದ್ವಿ ಮಧ್ಯಾಹ್ನ. ಒಂದು ಸ್ವಲ್ಪ ಸಗಣಿ ಅದು ಕ್ಲೀನ್ ಮಾಡಿ ಹೋದ್ರಾತ ಅಂಥೇಳಿ ಬಂದೆ ರೀ. ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಡ್ದೆ ಹಿಂಡು ಟೈಮ್ ಆಗ್ತೈತಿ, ಹಿಂಡ್ಕೊಂಡ್ರಾತ ಅಂಥೇಳಿ ಅಂದ್ಕೊಂಡೇವ್ರಿ. ನಮ್ಮ ಮನೆಯವರೆಲ್ಲೇ ಹೊರಗೆ ಹೋಗ್ಯಾರ, ಅವ್ರು ಹೊರಗೆ ಹೊಡೆದು ಸ್ಟಾರ್ಟ್ ಮಾಡ್ತೀನಿ ನಾನು ಹಿಂಡಕ್ಕೆ. ಮಿಲ್ಕಿಂಗ್ ಮಷಿನ್ ಸ್ಟಾರ್ಟ್ ಮಾಡ್ಕೋಬೇಕಂತ ಅಂದ್ಕೊಂಡೇವ್ರಿ. ಮಷಿನ್ ಅದನ್ನ ಮ್ಯಾಗ ಇಟ್ಟೇವಿ, ತೋರಿಸಿದ್ನಿಲ್ರಿ ನಿಮ್ಗೆ. ಎಲ್ಲ ಟೈಮಿಂಗ್ ಅಷ್ಟು ಆಗ್ತದೆ ಅಂಥೇಳಿ ನಮ್ಮ ಮ್ಯಾಗ ಇಟ್ಟಿದ್ವಿ. ಬಟ್ ಈಗ ಭಾಳ ಆಕಳ 11 ಆಕಳ ಹಿಂಡ್ತಾವ್ರಿ. ಹೀಗಾಗಿ ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೇವಿ. ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರಾತ ಅಂಥೇಳಿ ಅಂದ್ಕೊಂಡೇನಿ. ಇವತ್ತು ಬೇಡ, ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ರಿ, ಅದಕ್ಕೆ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರಾತ ಅಂಥೇಳಿ ಅಂದ್ಕೊಂಡೇವಿ.
ಹ್ಞೂ